ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಎಲ್ಲಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿ ಆಶಾ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಶುಕ್ರವಾರ ಬೆಳಿಗ್ಗೆ ಎದ್ದ ಕೂಡಲೇ ಲಾಗ್ನ ಶುರು ಮಾಡ್ಕೊಂಡಿದ್ದೀನಿ. ಇವತ್ತು ಲಾಗ್ ಶುರು ಮಾಡೋದಕ್ಕೆ ನನಗೆ ಒಳ್ಳೆ ರೀತಿಯಲ್ಲಿ ಮೂಡ್ ಬಂದದ್ದು ಅಂತ ಹೇಳಿದರೆ ಈ ಲಿಲ್ಲಿ ಫ್ಲವರ್ ಅಂತಲೇ ಹೇಳ್ಬೋದು. ಲಿಲ್ಲಿ ಫ್ಲವರೇ ಕಾರಣ ಅಂತ ಕೂಡ ಹೇಳ್ಬೋದು. ಹೊರಗಡೆ ಬರಬೇಕಿದ್ರೆ ತುಂಬಾ ಚೆನ್ನಾಗಿ ಲಿಲ್ಲಿ ಫ್ಲವರ್ ಅರಳಿತ್ತಾ, ಅದನ್ನು ನೋಡ್ತಾ ತುಂಬಾ ಖುಷಿ ಆಯಿತು ನನಗೆ. ಹಾಗೆ ವೀಡಿಯೋ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ವೀಡಿಯೋನ ಶುರು ಮಾಡಿದ್ದೀನಿ. ಇವತ್ತು ಫುಲ್ ಡೇ ಆರಾಮಾಗಿ ವೀಡಿಯೋ ಮಾಡೋದಕ್ಕೆ ಕೂಡ ಆಯಿತು. ಅದಕ್ಕೆ ಲಿಲ್ಲಿ ಫ್ಲವರ್ಗೆ ಥ್ಯಾಂಕ್ಸ್ ಹೇಳ್ತಾ ಇವತ್ತಿನ ಒಂದು ವೀಡಿಯೋನ ಶುರು ಮಾಡ್ತಾಯಿದ್ದೀನಿ. ಇದೆಲ್ಲ ಈ ಸಲ ಹಾಕಿದಂತಹ ಗಿಡಗಳಂತಲೇ ಹೇಳ್ಬೋದು. ಈ ವರ್ಷ ಹಾಕಿದ ಗಿಡದಲ್ಲಿ 2 ಗಿಡದಲ್ಲಿ ಇವಾಗಲೇ ಹೂ ಬಿಡ್ತಾ ಇದೆ. ಒಂದು ಲಿಲ್ಲಿ ಫ್ಲವರ್, ಇನ್ನೊಂದು ಈ ಥರದ್ದು ನೋಡಿ. ಇದೊಂದು ಯಾವ ಹೂ ಅಂತ ಗೊತ್ತಿಲ್ಲ ನನಗೆ. ನರ್ಸರಿಯಿಂದ ತಂದಿದ್ದಂತಹ ಗಿಡ ಇದು. ಲಿಲ್ಲಿ ಫ್ಲವರ್ ಮಾತ್ರ ತುಂಬಾ ಸಖತ್ತಾಗಿತ್ತು. ತುಂಬಾ ಒಂಥರ ನೋಡಬೇಕಿದ್ರೆ ಆ ಒಂದು ಖುಷಿನೇ ಬೇರೆ ಅಂತ ಅನ್ನಿಸ್ತಾ ಇದೆ ನನಗೆ. ಅಷ್ಟೊಂದು ಖುಷಿ ಆಗ್ತಾಯಿತ್ತು ನೋಡ್ತಾ ಇರಬೇಕಿದ್ರೆ. ಹಾಗೆ ಈ ಕಡೆ ಬಂದರೆ ಬ್ರಹ್ಮಕಮಲ ಕೂಡ ಅಷ್ಟೇ ಅರಳೋದಕ್ಕೆ ರೆಡಿಯಾಗಿತ್ತು. ಇವತ್ತು ನೈಟ್ ಒಂದು 7ರಿಂದ 8 ಹೂವು ಏನೋ ಇದೆ ಅರಳೋದಕ್ಕೆ. ಇನ್ನೊಂದೆರಡು ನೆಕ್ಸ್ಟ್ ಡೇ ಅರಳೋದಿತ್ತು. ಹಾಗಾಗಿ ಇವಾಗ ಅದನ್ನು ತೋರಿಸ್ತಾ ಇದ್ದೀನಿ ನಿಮಗೆ ನೋಡಿ. ಇದು ಕೂಡ ಅಷ್ಟೇ ಮಳೆಗಾಲದಲ್ಲಿ ಮಾತ್ರ ಅರಳುವಂಥದ್ದು. ಅಂದರೆ ಮಳೆಗಾಲದಲ್ಲಿ ಆಗುವಂಥ ಹೂವು ಅಂತ ಹೇಳ್ಬೋದು. ಲಿಲ್ಲಿ ಫ್ಲವರ್ ಕೂಡ ಅಷ್ಟೇ, ಅದು ಕೂಡ ಸೀಸನ್ ಟೈಮಲ್ಲಿ ಮಾತ್ರ ಆಗೋದು. ಎಲ್ಲ ಟೈಮ್ಗಳಲ್ಲಿ ಅದು ಆಗಲ್ಲ. ಮಳೆಗಾಲದಲ್ಲೇ ಅದು ಕೂಡ ತುಂಬಾ ಚೆನ್ನಾಗಿ ಬಿಡೋದು. ಈ ಬ್ರಹ್ಮಕಮಲ ಕೂಡ ಅಷ್ಟೇ ಮಳೆಗಾಲದಲ್ಲೇ ಆಗೋದು. ನೋಡಿ ನಿಮಗೆ ಕಾಣಿಸ್ತಿದೆ ಅಲ್ವಾ, ಎಷ್ಟು ಚೆನ್ನಾಗಿ ಮುಗ್ಗು ಬಿಟ್ಟಿದೆ ನೋಡಿ. ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು. ಸಂಜೆ ಆಗುವಾಗ ಸ್ವಲ್ಪನೇ ಅರಳ್ತಾ ಬರ್ತಾ ಇದೆ. ಸೊ ಎಷ್ಟು ಅರಳುತ್ತೆ ಅಂತೇಳಿ ನನಗೆ ಕನ್ಫರ್ಮ್ ಆಗಿ ಹೇಳೋದಕ್ಕಾಗಲ್ಲ. ಎಷ್ಟು ಅರಳುತ್ತೋ ಅಷ್ಟನ್ನು ತೋರಿಸ್ತೀನಿ ನೈಟ್ ನೋಡಿ. ಇವಾಗ ನೈಟ್ ನಾನು ಸ್ವಲ್ಪ ವೀಡಿಯೋ ಮಾಡ್ಕೊಂಡಿದ್ದೆ, ಅದನ್ನು ತೋರಿಸ್ತಾ ಇದ್ದೀನಿ. ನಾವು ಯಾವಾಗಲೂ ಅಷ್ಟೇ ಬ್ರಹ್ಮಕಮಲ ಅರಳಬೇಕಿದ್ರೆ ನಾವು ಅದಕ್ಕೆ ಆರತಿ ಮಾಡ್ತೀವಿ. ಇವತ್ತು ಕೂಡ ಆರತಿ ಮಾಡಿ ಅರಿಶಿಣ ಕುಂಕುಮ ಎಲ್ಲ ಹಚ್ಬಿಟ್ಟು ಹಾಗೆ ಸ್ವಲ್ಪ ವೀಡಿಯೋ ಮಾಡಿಕೊಂಡೆ. ತುಂಬ ಒಳ್ಳೆ ರೀತಿಯಾದಂತಹ ಪರಿಮಳ ಬರ್ತಾ ಇರುತ್ತೆ. ಅದು ಈ ಬ್ರಹ್ಮಕಮಲ ಏನಿದೆ ನೋಡಿ, ಅರಳಬೇಕಿದ್ರೆ ತುಂಬಾ ಚೆನ್ನಾಗಿ ಮನೆ ಪೂರ್ತಿ, ಅಂಗಳ ಪೂರ್ತಿ ಪರಿಮಳ ಬರ್ತಾ ಇರುತ್ತೆ. ಸೊ ಹೂವನ್ನೆಲ್ಲ ನೋಡಿ ಆಯಿತು. ಈಗ ಒಳಗಡೆ ಬಂದಿದ್ದೀನಿ, ಅಡುಗೆ ಕೆಲಸ ಶುರು ಮಾಡ್ತಾಯಿದ್ದೀನಿ. ಇನ್ನು ಬ್ರೇಕ್ಫಾಸ್ಟ್ ರೆಡಿ ಮಾಡಬೇಕು. ಬೆಳಿಗ್ಗೆ ಎದ್ದ ಕೂಡಲೇ ಕೆಲಸ ಬೇರೆ ಏನಿದೆ ಅಲ್ವಾ, ಅದನ್ನೇ ರೆಡಿ ಮಾಡ್ಕೋಬೇಕು. ಬ್ರೇಕ್ಫಾಸ್ಟ್ ಮಾಡೋದಕ್ಕಿಂತ ಮೊದಲು ನಾನು ಹಿಂದಿನ ದಿನವೇ ನೀರನ್ನು ಈ ರೀತಿ ಕುದಿಸಿ ಇಟ್ಕೋತೀನಿ. ಅದನ್ನು ಇದಕ್ಕೆ ನಾನು ಹಾಕ್ತೀನಿ. ಇದರಲ್ಲಿ ಹಾಕಿಟ್ಟಂತಹ ನೀರನ್ನು ನಾನು ಚೆಲ್ಲೋದಕ್ಕೆ ಹೋಗಲ್ಲ. ಅಂದರೆ ಹಿಂದಿನ ದಿನದ ನೀರಿರುತ್ತಲ್ವ, ಅದನ್ನು ಬೆಳಿಗ್ಗೆ ಎದ್ಬಿಟ್ಟು ನಾವು ಸ್ವಲ್ಪ ಬಿಸಿ ಮಾಡಿಬಿಟ್ಟು ಅದನ್ನು ಕುಡಿತೀವಿ. ಇದರಲ್ಲಿ ಹಿಂದಿನ ದಿನ ಹಾಕಿಟ್ಟಂತಹ ನೀರನ್ನು ನೆಕ್ಸ್ಟ್ ಡೇ ಕುಡಿಯೋದ್ರಿಂದ ಆರೋಗ್ಯಕ್ಕೆ ತುಂಬಾ ಒಳ್ಳೆ ರೀತಿಯಾದಂತಹ ಪ್ರಯೋಜನ ಇದೆ ಅಂತ ಹೇಳ್ತಾರೆ. ಹಾಗಾಗಿ ನನ್ನ ಅಜ್ಜ ಮೊದಲೆಲ್ಲ ಕುಡಿಯೋದನ್ನು ನೋಡಿದ್ದೆ ನಾನು. ಮಲಗಬೇಕಿದ್ದರೆ ರಾತ್ರಿ ತಲೆ ಮೇಲೇ ಇಟ್ಕೋತಾ ಇದ್ದರು ಒಂದು ಚೊಂಬು ನೀರು. ಅದು ಕಂಚಿನ ಚೊಂಬಾಗಿತ್ತು, ಈ ಥರ ಚೊಂಬಾಗಿರಲಿಲ್ಲ. ಇದು ಹಿತ್ತಾಳೆ ಅಲ್ವಾ, ಹಿತ್ತಾಳೆ ಆಗಿರಲಿಲ್ಲ, ಕಂಚಿನ ಚೊಂಬಾಗಿರ್ತಿತ್ತು. ಅದರಲ್ಲಿ ಒಂದು ಚೊಂಬು ನೀರನ್ನು ತೆಗೆದು ತಲೆ ಮೇಲೆ ಇಟ್ಕೋತಾ ಇದ್ದರು. ಬೆಳಿಗ್ಗೆ ಎದ್ದ ಕೂಡಲೇ ಪೂರ್ತಿಯಾಗಿ ಒಂದು ಚೊಂಬು ಏನಿದೆ ನೋಡಿ ನೀರು, ಅಷ್ಟೂ ನೀರನ್ನು ನನ್ನ ಅಜ್ಜ ಕುಡಿತಾಯಿದ್ರು. ಆವಾಗೆಲ್ಲ ನಮಗೆ ಅನಿಸೋದು, ಇದ್ಯಾಕಪ್ಪ ಇವರು ಇದರಲ್ಲಿ ನೀರು ಕುಡಿತಾರೆ ಅಂತ ಅಂದ್ಬಿಟ್ಟು. ಇವಾಗ ಗೊತ್ತಾಗ್ತಾ ಇದೆ ನಮಗೂ ಎಷ್ಟು ಅದರಿಂದ ಬೆನಿಫಿಟ್ಸ್ ಇದೆ ಆರೋಗ್ಯಕ್ಕೆ ಅಂತ ಅಂದ್ಬಿಟ್ಟು ಇವಾಗ ಗೊತ್ತಾಗ್ತಾ ಇದೆ. ಸೊ ಬಿಸಿ ಮಾಡಿದಂತಹ ನೀರನ್ನು ಕುಡಿದ ನಂತರ ಇಲ್ಲಿ ಪಪ್ಪಾಯ ತಂದಿದ್ದರು ನಿನ್ನೆ ನೈಟ್ ಹಸ್ಬೆಂಡ್ ಬರಬೇಕಿದ್ರೆ. ಅದನ್ನು ಕಟ್ ಮಾಡ್ತಾ ಇದ್ದೀನಿ. ಅರ್ಧ ಪಪ್ಪಾಯ ನಮ್ಮ ಆದ್ವಿ ಹಾಗೆ ನನ್ನ ಹಸ್ಬೆಂಡ್ ಇಬ್ಬರೇ ತಿಂದಿದ್ದಾರೆ. ಅರ್ಧ ಪಪ್ಪಾಯ ಇಟ್ಟಿದ್ರು ನನಗೆ ಹಾಗೆ ಮಗನಿಗೆ ಅಂತ ಅಂದ್ಬಿಟ್ಟು. ವಾಪಸ್ ಇದರಲ್ಲಿ ಕೂಡ ಅವರಿಗೆ ಪಾಲು ಕೊಡಬೇಕು. ಅವರಿಗೆ ಫ್ರೂಟ್ಸ್ ಅಂತ ಹೇಳಿದರೆ ತುಂಬ ಇಷ್ಟ. ಆದ್ವಿ ಕೂಡ ಅಷ್ಟೇ ತುಂಬ ಇಷ್ಟಪಡ್ತಾಳೆ. ನನ್ನ ಹಸ್ಬೆಂಡ್ ಕೂಡ ಅಷ್ಟೇ ಫ್ರೂಟ್ಸ್ ಅಂತ ಹೇಳಿದರೆ ತುಂಬಾ ಇಷ್ಟಪಡ್ತಾರೆ. ಸೊ ಈಗ ಕಟ್ ಮಾಡ್ತಾ ಇದ್ದೀನಿ. 1-2 ಪೀಸ್ ನಾನು ತಿನ್ನೋಣ, ಹಾಗೆ ಸ್ನ್ಯಾಕ್ಸಿಗೆ ಕೂಡ ಆದ್ವಿಗೆ ರೆಡಿ ಮಾಡಿ ಇಡೋಣ ಅಂತ ಅಂದ್ಬಿಟ್ಟು ಈ ರೀತಿ ಸಿಪ್ಪೆಲ್ಲ ತೆಗೆದು ಕಟ್ ಮಾಡ್ತಾ ಇದ್ದೀನಿ. ಒಂದೊಂದು ಸಲ ಪಪ್ಪಾಯ ತರ್ತಾರೆ, ಸ್ವಲ್ಪನೂ ಚೆನ್ನಾಗಿರಲ್ಲ. ಸುಮ್ಮನೆ ದುಡ್ಡು ಕೊಟ್ಟಿದ್ದಾರೆ ಅಂತ ಅನಿಸುತ್ತೆ ನನಗೆ, ಆ ರೀತಿ ಇರುತ್ತೆ. ಇವತ್ತು ತಂದಿರುವಂತಹ ಪಪ್ಪಾಯ ತುಂಬಾ ಚೆನ್ನಾಗಿತ್ತು, ತುಂಬ ಸ್ವೀಟ್ ಇತ್ತು ಕೂಡ. ಹಾಗಾಗಿ ಇದಕ್ಕೆ ದುಡ್ಡು ಕೊಟ್ಟರು ಏನೂ ಲಾಸ್ ಇಲ್ಲ ಅಂತ ಅನ್ನಿಸ್ತು ನನಗೆ. ಫ್ರೂಟ್ಸು ಹಾಗೆ ಅಲ್ವಾ, ನಾವು ದುಡ್ಡು ಕೊಟ್ಟು ತಂದಿರ್ತೀವಿ, ಬಟ್ ಒಂದೊಂದು ಸಲ ಚೆನ್ನಾಗಿಲ್ಲ ಅಂತ ಅಂದಾಗ ತುಂಬಾ ಬೇಜಾರಾಗುತ್ತೆ. ಮಾವಿನ ಹಣ್ಣು ಇರ್ಬೋದು, ಪಪ್ಪಾಯ ಇರ್ಬೋದು, ದಾಳಿಂಬೆ ಇರ್ಬೋದು, ಈ ರೀತಿಯಾದಂತಹ ಹಣ್ಣುಗಳು ಹೊರಗಡೆಯಿಂದ ನೋಡೋದಕ್ಕೆ ಚೆನ್ನಾಗಿರುತ್ತೆ, ಬಟ್ ಒಳಗಡೆಯಿಂದ ಒಂದೊಂದು ಸಲ ಕೆಟ್ಟೋಗಿರುತ್ತೆ. ಇವತ್ತು ತುಂಬ ಚೆನ್ನಾಗಿತ್ತು, ಹಾಗಾಗಿ ನಾನು ಕೂಡ ತಿಂದೆ. ಆಮೇಲೆ ಸ್ನ್ಯಾಕ್ಸ್ಗೆ ಕೂಡ ರೆಡಿ ಮಾಡ್ತಾಯಿದ್ದೀನಿ. ಪಪ್ಪಾಯ ಹಣ್ಣು ಬೆಳಿಗ್ಗೆ ತಿಂದರೆ ತುಂಬ ಒಳ್ಳೆಯದಂತೆ. ಈ ಹೊಟ್ಟೆಯಲ್ಲಿ ಸಣ್ಣ ಸಣ್ಣ ಹುಳ ಏನಿರುತ್ತೆ ನೋಡಿ, ಆ ಹುಳಗಳೆಲ್ಲ ಹೋಗುತ್ತೆ ಅಂತ ಹೇಳ್ತಾರೆ. ನಮ್ಮ ಅಮ್ಮಂದಿರೆಲ್ಲ ಮೊದಲು ಪಪ್ಪಾಯ ಎಲ್ಲ ಇದ್ದರೆ ಬೆಳಿಗ್ಗೆ ಎದ್ದ ಕೂಡಲೇ ಅದನ್ನು ಕಟ್ ಮಾಡಿಬಿಟ್ಟು ನಮಗೆ ಕೊಡೋರು, ತಿನ್ನಿ ಇದು ತುಂಬ ಒಳ್ಳೆಯದು ತಿಂದರೆ ಅಂತ ಅಂದ್ಬಿಟ್ಟು. ಇವಾಗಿನ ಮಕ್ಕಳೆಲ್ಲ ತಿನ್ನಬೇಕಲ್ವ. ನನ್ನ ಮಗ ಅಷ್ಟು ಈಸಿಯಾಗಿ ತಿನ್ನಲ್ಲ, ಮಗಳು ತಿಂತಾಳೆ. ಮಗ ಎಲ್ಲ ಅಷ್ಟು ಈಸಿಯಾಗಿ ತಿನ್ನಲ್ಲ. ಅವನಿಗೆ ಪಪ್ಪಾಯ ಸ್ವಲ್ಪ ಗಟ್ಟಿಯಾಗಿರಬೇಕು, ತುಂಬ ಸಾಫ್ಟ್ ಆದರೆ ಅವನಿಗೆ ಇಷ್ಟ ಆಗಲ್ಲ. ಇವತ್ತು ಚೆನ್ನಾಗಿತ್ತು, ತುಂಬ ಸಾಫ್ಟ್ ಏನಾಗಿರಲಿಲ್ಲ, ಮೀಡಿಯಮ್ ಆಗಿತ್ತು. ಸೊ ಹಾಗಾಗಿ ಅವನಿಗೆ ಕೂಡ
ಫೋರ್ಸ್ ಮಾಡಿ ಕೊಟ್ಟಿದ್ದೀನಿ. ಅವ್ನು ಕೂಡ ಒಂದೆರಡು ಪೀಸ್ ತಿಂದಿದ್ದಾನೆ. ಆದ್ವಿ ತಿಂತಾಳೆ, ಅವಳು ಎಷ್ಟು ಬೇಕಿದ್ರೂ ತಿಂತಾಳೆ. ಒಂದು ಪಪ್ಪಾಯ ಫುಲ್ ಪೂರ್ತಿಯಾಗಿ ಕೊಟ್ಟರು ಅವಳು ತಿಂತಾಳೆ, ಅವಳಿಗೆ ಅಷ್ಟು ಇಷ್ಟ. ಸೊ ಅವಳಿಗೋಸ್ಕರ ಅಂತ ಅಂದ್ಬಿಟ್ಟು ಒಂದು ಬೌಲ್ನಲ್ಲಿ ಇವಾಗ ಕಟ್ ಮಾಡ್ತಾ ಇದ್ದೀನಿ. ಹಾಗೆ ಬೆಳಿಗ್ಗೆ ಎದ್ದ ಕೂಡಲೇ ಅನ್ನ ಕೂಡ ರೆಡಿ ಮಾಡಿ ಇಟ್ಕೊಂಡಿದ್ದೆ. ಹಾಗೆ ದೋಸೆಗೆ ಕೂಡ ಹಿಟ್ಟು ರೆಡಿ ಮಾಡಿದ್ದೀನಿ. ಈ ಕಡೆ ಸಾಂಬಾರು ಮಾಡೋಣ, ಸೌತೆಕಾಯಿ ಹಾಗೆ ಹೆಸರುಬೇಳೆ ಹಾಕ್ಕೊಂಡು ಸಾಂಬಾರು ಮಾಡೋಣ ಅಂತ ಅಂದ್ಬಿಟ್ಟು ಬೇಳೆನ ಮೊದಲೇ ಬೇಯಿಸಿಟ್ಕೊಂಡಿದ್ದೆ. ಹಾಗೆ ಸೌತೆಕಾಯಿ ಹಾಗೆ ಬಟಾಟೆ ಕೂಡ ಹಾಕ್ಕೊಂಡಿದ್ದೆ, ಅದನ್ನು ಹಾಕಿ ಬೇಯಿಸಿಟ್ಕೊಂಡಿದ್ದೀನಿ. ನುಗ್ಗೆಕಾಯಿ ಕೂಡ ಹಾಕೋದಕ್ಕಿದೆ. ಸೊ ಮಸಾಲೆ ರುಬ್ಕೊಂಡಿದ್ದೀನಿ. ನಾರ್ಮಲಾಗಿ ನಾವು ತರಕಾರಿ ಸಾಂಬಾರಿಗೆಲ್ಲ ಯಾವ ಥರ ಮಸಾಲೆ ರುಬ್ತೀವಿ ಅದೇ ಥರ ಮಸಾಲೆ ರುಬ್ಬೋದು ನಾನು. ಈಗ ಅದನ್ನು ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ, ನುಗ್ಗೆಕಾಯಿ ನಾನು ಯಾವಾಗಲೂ ಅಷ್ಟೇ ಕೊನೆಗೆ ಹಾಕೋದು. ಅಂದರೆ ಮಸಾಲೆ ಎಷ್ಟೊತ್ತಿಗೆ ಹಾಕ್ತೀನಿ ನೋಡಿ ಆವಾಗಲೇ ನುಗ್ಗೆಕಾಯಿ ಹಾಕ್ತೀನಿ. ನುಗ್ಗೆಕಾಯಿ ಬೇಗ ಹಾಕಿದರೆ ಪೂರ್ತಿಯಾಗಿ ಅದು ಸ್ಮ್ಯಾಶ್ ಆಗಿ ತಿನ್ನೋದಕ್ಕೆ ಸ್ವಲ್ಪನೂ ಚೆನ್ನಾಗಿರಲ್ಲ. ಸೊ ಹಾಗಾಗಿ ನನಗೆ ನುಗ್ಗೆಕಾಯಿ ಜಾಸ್ತಿ ಬೇಯಬಾರ್ದು, ಸ್ವಲ್ಪ ಬೆಂದ್ರೇ ನನಗೆ ಇಷ್ಟ ಆಗೋದು. ಸೊ ಹಾಗಾಗಿ ನಾನು ಕೊನೆಗೆ ಹಾಕ್ತೀನಿ. ಅದು ಚೆನ್ನಾಗಿ ಬೇಯುತ್ತೆ, ಏನು ಕಡಿಮೆ ಬೇಯಲ್ಲ, ಚೆನ್ನಾಗಿ ನಮಗೆ ಮಸಾಲೆ ಎಲ್ಲ ಕುದಿಯತ್ತಲ್ವ, ಅಷ್ಟು ಕುದಿ ಬಂದಾಗ ಚೆನ್ನಾಗಿ ನುಗ್ಗೆಕಾಯಿ ಕೂಡ ಬೆಂದಿರುತ್ತೆ. ಸೊ ಒಂದು ಸೈಡಲ್ಲಿ ಸಾಂಬಾರು ಕುದೀತಾ ಇದೆ, ಇನ್ನೊಂದು ಸೈಡಲ್ಲಿ ದೋಸೆ ಮಾಡ್ತಾಯಿದ್ದೀನಿ. ಇವತ್ತು ನೀರು ದೋಸೆ ಮಾಡ್ತಾಯಿದ್ದೀನಿ. ನೀರು ದೋಸೆ ಫಸ್ಟ್ ಒಂದೆರಡು ಸಲ ಹಾಕಬೇಕಿದ್ರೆ ಸ್ವಲ್ಪ ಕಾವಲಿಗೆ ಅಂಟ್ಕೊಳ್ಳೋದು ಸಹಜ ಅಂತ ಹೇಳ್ಬೋದು. ಅಂದರೆ ತುಂಬ ದಿನ ಆಯಿತು ನಾನು ನೀರು ದೋಸೆ ಮಾಡೋದೆ. ಬೆಳಿಗ್ಗೆ ನನಗೆ ನೀರು ದೋಸೆ ಮಾಡೋದಕ್ಕೆ ಕಷ್ಟ ಆಗುತ್ತೆ. ಅನ್ನ ಆಗಬೇಕು, ಸಾಂಬಾರು ಆಗಬೇಕು, ದೋಸೆ ಆಗಬೇಕು, ಟೀ ಆಗಬೇಕು, ಅದೆಲ್ಲ ಅಂತ ಆದಾಗ ಸ್ವಲ್ಪ ಕಷ್ಟ ಅಂತ ಅನಿಸುತ್ತೆ. ಹಾಗಾಗಿ ತುಂಬ ದಿನ ಆಗಿತ್ತು, ಇವತ್ತು ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ಸ್ವಲ್ಪ ಕಾವಲಿಗೆ ಅಂಟಿಕೊಳ್ತಾ ಇದೆ ನೋಡಿ, ಕಚ್ಕೊಳ್ತಾ ಉಂಟು. ಇನ್ನೂ ಒಂದು 3-4 ದೋಸೆ ಮಾಡಿದ ನಂತರ ಆಮೇಲೆ ಕರೆಕ್ಟಾಗಿ ಎಣ್ಣೆಲ್ಲ ಹೀರ್ಕೊಳ್ಳುತ್ತಲ್ವ, ನಂತರ ತುಂಬ ಚೆನ್ನಾಗಿ ಬರುತ್ತೆ. ಫಸ್ಟ್ ಮಾತ್ರ ಒಂದೆರಡು ದೋಸೆ ಈ ರೀತಿ ಆಗುತ್ತೆ. ಹಾಗೆ ಬೆಳಗಿನ ತಿಂಡಿ ಗಡಿಬಿಡಿ ಅಂತ ಹೇಳಿದರೆ ಎಲ್ಲ ಅಮ್ಮಂದಿರಿಗೂ ಅಷ್ಟೇ ಅಲ್ವಾ. ಬೆಳಿಗ್ಗೆ ಎದ್ದ ಕೂಡಲೇ ಇದೊಂದು ಟಾಸ್ಕ್ ಅಂತಲೇ ಹೇಳ್ಬೋದು. ಮಕ್ಕಳು ಹೋಗೋ ತನಕ, ಸ್ಕೂಲಿಗೆ ಹೋಗೋ ತನಕ ಎಲ್ಲ ಅಮ್ಮಂದಿರಿಗೂ ಕೂಡ ಟಾಸ್ಕೇನೆ ಇದು. ಸ್ವಲ್ಪ ಒಂದು ಅರ್ಧ ಗಂಟೆ ಲೇಟ್ ಆದರೂ ಆಮೇಲೆ ಕೈಕಾಲು ಹೊಡ್ಕೊಂಡು ಸಾಕಾಗೋಗುತ್ತೆ. ಸ್ವಲ್ಪ ಬೇಗ ಇದ್ದರೆ ಆರಾಮಾಗಿ ಕೆಲಸ ಎಲ್ಲ ಮಾಡೋದಕ್ಕಾಗತ್ತೆ. ಲೇಟ್ ಆಯಿತು ಅಂತ ಅಂದ್ಕೊಳ್ಳಿ ಏನಾದರೂ ತುಂಬಾ ಕಷ್ಟ ಅನುಭವಿಸ್ಬೇಕಾಗತ್ತೆ. ಹಾಗೆ ನನಗೆ ಕೂಡ ಅಷ್ಟೇ, ಒಂದೊಂದು ಸಲ ಒಂದು ಅರ್ಧ ಗಂಟೆ ಲೇಟಾಗಿ ಹೇಳೋಣ ಅಂತ ಅಂದರೆ ಮಲಗಿದ್ದಲ್ಲೇ ನನಗೆ ನೆನಪಾಗೋದು, ಆಮೇಲೆ ಕೈಕಾಲು ಹೊಡ್ಕೋಬೇಕಲ್ವ, ಅದರಿಂದ ಬೇಗ ಎದ್ದೇಳೋದೇ ಸುಖ ಅಂತ ಅಂದ್ಬಿಟ್ಟು ಬೇಗ ಎದ್ದು ನಾನು ಕೂಡ ಕೆಲಸನೆಲ್ಲ ಶುರು ಮಾಡ್ಕೋತೀನಿ. ಒಂದೊಂದು ದಿನ ಅಂದರೆ ನಮಗೆ ಕೂಡ ಎಷ್ಟು ಅಲ್ವಾ, ದಿನ ಬೆಳಿಗ್ಗೆ ಎತ್ಕೊಂಡು ಒಂದೇ ರೀತಿ ಎಷ್ಟು ಅಂತ ಕೆಲಸ ಮಾಡೋದು ನಾವು ಕೂಡ. ಒಂದೊಂದು ದಿನ ನಮಗೆ ಕೂಡ ಒಂದು ಸ್ವಲ್ಪ ಹೊತ್ತು ಜಾಸ್ತಿ ಮಲ್ಕೊಳ್ಳೋಣ ಅಂತ ಅನಿಸುತ್ತೆ. ಎಲ್ರಿಗೂ ಅದು ಸಹಜ ಅಂತ ಹೇಳ್ಬೋದು, ಎಲ್ಲ ಅಮ್ಮಂದಿರಿಗೂ ಕೂಡ. ಹಾಗೇನಾದರೂ ಮಲ್ಕೊಂಡ್ರೆ ಆಮೇಲೆ ನಾವೇ ಕಷ್ಟಪಡಬೇಕಾಗತ್ತೆ. ಸೊ ಈ ರೀತಿ ಕೆಲಸಗಳನ್ನು ನಾನು ಬೆಳಿಗ್ಗೆ ಎದ್ದು ಎಲ್ಲ ಕೆಲಸಗಳನ್ನು ಮಾಡ್ತಾಯಿರ್ತೀನಿ. ಅಂದರೆ ದೋಸೆ ಮಾಡ್ತಾಯಿದ್ರೆ ದೋಸೆ ಮಾತ್ರ ಮಾಡಲ್ಲ, ಅದ್ರ ಜೊತೆಗೆ ಏನು ಉಳಿದ ಕೆಲಸಗಳೆಲ್ಲ ಇರುತ್ತೆ ನೋಡಿ, ಎಲ್ಲ ಕೆಲಸನೂ ಕೂಡ ಒಟ್ಟಿಗೆ ಮಾಡ್ಕೋತೀನಿ. 8:30 ಹೊತ್ತಿಗೆ ನನಗೆ ಕಿಚನ್ ಎಲ್ಲ ಕಂಪ್ಲೀಟಾಗಿ ಕ್ಲೀನ್ ಆಗಬೇಕು, ಅಷ್ಟು ಕೆಲಸಗಳನ್ನು ಮಾಡ್ತಾಯಿರ್ತೀನಿ. ಪಾತ್ರೆ ಕೂಡ ಅಷ್ಟೇ, ಸಿಂಕಲ್ಲಿ ಬಿದ್ದ ಕೂಡಲೇ ತೊಳೆಯೋದು ನಾನು, ಇದೇ ರೀತಿ ಮಾಡ್ತೀನಿ. ಈ ರೀತಿ ಮಾಡಿದರೆ ತಿಂಡಿ ಎಲ್ಲ ಆದ ನಂತರ ಮಕ್ಕಳೆಲ್ಲ ಹೋದ ನಂತರ ನಮಗೆ ವಾಪಸ್ ಗಂಟೆಗಟ್ಟಲೆ ಪಾತ್ರೆ ಎಲ್ಲ ತೊಳ್ಕೊಂಡು ಕೂರಬೇಕಂತಹ ಅವಶ್ಯಕತೆ ಇರೋದಿಲ್ಲ. ಒಟ್ಟಿಗೆ ಎಲ್ಲ ಕೆಲಸನೂ ಮುಗಿಯುತ್ತಲ್ವ. ಸೊ ತುಂಬಾ ಆರಾಮ ಅಂತ ಅನಿಸುತ್ತೆ. ಒಂದ್ಸಲ ನೀವು ಕೂಡ ಇದೇ ರೀತಿ ಟ್ರೈ ಮಾಡಿ. ಈ ರೀತಿ ಈ ಕಡೆ ನೀವು ಸಾಂಬಾರು ಮಾಡ್ತಾಯಿರ್ತೀರಿ, ದೋಸೆ ಮಾಡ್ತಾಯಿರ್ತೀರಿ, ಟೀ ಮಾಡ್ತಾಯಿರ್ತೀರಿ ಅಲ್ವಾ, ಆವಾಗಲೇ ಪಾತ್ರೆ ಎಲ್ಲ ಸಿಂಕಲ್ಲಿ ರಾಶಿ ಬಿದ್ದಿರುತ್ತೆ. ಸೊ ಆವಾಗಲೇ ತೊಳ್ಕೊಳ್ಳಿ, ಕಷ್ಟ ಆದರೂ ಪರವಾಗಿಲ್ಲ, ಆವಾಗಲೇ ತೊಳ್ಕೊಂಡ್ರೆ ತುಂಬಾ ಈಸಿ ಆಗುತ್ತೆ, ತುಂಬಾ ಆರಾಮ ಅಂತ ಅನಿಸುತ್ತೆ. ಸೊ ಹಾಗೆ ಎಲ್ಲ ಕೆಲಸಗಳೆಲ್ಲ ಮುಗಿದಿದೆ. ಬ್ರೇಕ್ಫಾಸ್ಟ್ ಎಲ್ಲ ಆಯಿತು, ಮನೆ ಕ್ಲೀನ್ ಆಯಿತು, ಬಟ್ಟೆ ಎಲ್ಲ ಒಗ್ದಾಯಿತು. ಇವತ್ತು ಸ್ವಲ್ಪ ಬಿಸಿಲು ಬಂದಿತ್ತು. ಒಂದು 4-5 ಸಲ ನಾನು ಅಂಗಳಕ್ಕೆ ಹೋಗಿ ಬಟ್ಟೆನ ಹಾಕೋದು ತೆಗಿಯೋದು ಇದೇ ಕೆಲಸ ಮಾಡಿ ಕೈಕಾಲೇ ನೋವು ಬಂದಿತ್ತು ನನಗೆ. ಬಿಸಿಲು ಬಂದಿತ್ತಲ್ವ, ನನಗೆ ಕೂಡ ಆಸೆ ಆಗ್ತಾಯಿತ್ತು ಸ್ವಲ್ಪನಾದರೂ ಬಟ್ಟೆ ಒಣಗಿರೋದಂತ ಅಂದ್ಬಿಟ್ಟು ಹೊರಗಡೆ ಹಾಕೋದು. ಆವಾಗಲೇ ಮಳೆ ಬರೋದು ಈ ರೀತಿ ಆಗ್ತಾಯಿತ್ತು. ನಂತರ ಜೋರಾಗಿ ಮಳೆ ಬರೋದಕ್ಕೆ ಶುರುವಾಯಿತು. ಬಟ್ಟೆನೆಲ್ಲ ತೆಗೆದು ಹಾಕ್ತಾಯಿದ್ದೀನಿ. ಈ ಸ್ನಾನ ಮಾಡಿ ನಾವು ಮೈ ಏನು ಒರೆಸ್ತೀವಿ ಅಲ್ವ, ಟವೆಲ್ ಇದೆಯಲ್ವ, ಅದು ಒಣಗೋದೇ ಇಲ್ಲ. ಅದು ತುಂಬ ಕಷ್ಟ. ಅದಂದ್ರೆ ಡೈಲಿ ಬೇಕಲ್ವ ನಮಗೆ, ಅದು 2 ಹೊತ್ತು, ಬೆಳಿಗ್ಗೆ ಹಾಗೆ ರಾತ್ರಿಗೆ ತುಂಬ ಕಷ್ಟ. ಬೆಳಿಗ್ಗೆ ನಾವು ಮೈಯೆಲ್ಲ ಒರೆಸ್ಬಿಟ್ಟು ಹಾಕಿದರೆ ಸಂಜೆ ತನಕ ಅದು ಸ್ವಲ್ಪನೂ ಒಣಗಲ್ಲ, ಅದೇ ರೀತಿ ಇರುತ್ತೆ. ನಾನು ನನ್ನ ಹಸ್ಬೆಂಡ್ಗೆ ಹೇಳ್ತಾ ಇದ್ದೆ, ಸ್ವಲ್ಪ ತೆಳ್ಳಗಿರುವಂತಹ ಟವೆಲ್ ತನ್ನಿ, ಮಳೆಗಾಲಕ್ಕೆ ತುಂಬ ಕಷ್ಟ ಆಗುತ್ತೆ ಇದನ್ನು ಒಣಗಿಸೋದು ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ದೆ. ಸೊ ಈಗ ಇವತ್ತೊಂದು ಸ್ವಲ್ಪ ಲೈಟಾಗಿ ಒಣಗಿದೆ, ಬಿಸಿಲಿತ್ತಲ್ವ, ಹಾಗಾಗಿ ಸ್ವಲ್ಪ ಒಣಗಿದೆ ಅಂತಲೇ ಹೇಳ್ಬೋದು. ಒಂದು ಕಡೆಯಿಂದ ತೆಗಿಯೋದು, ಇನ್ನೊಂದು ಕಡೆಗೆ ಹಾಕೋದು, ಮತ್ತೊಂದು ಕಡೆಯಿಂದ ತೆಗಿಯೋದು, ಮತ್ತೊಂದು ಕಡೆಗೆ ಹಾಕೋದು, ಇದೇ ಕೆಲಸ ಆಗ್ತಾಯಿತ್ತು ಮೊದಲೆಲ್ಲ. ಅಂದರೆ ಬೇಸಿಗೆ ಟೈಮಲ್ಲೆಲ್ಲ ಒಂದು ಅರ್ಧ ಗಂಟೆನಲ್ಲಿ ಬಟ್ಟೆ ಕೆಲಸ ಮುಗಿಯೋದು, ಬಟ್ಟೆ ಒಗೆಯೋದು, ಆಮೇಲೆ ಅಂಗಳಕ್ಕೆ ಹಾಕೋದು ಅಷ್ಟೇ ಅಲ್ವಾ.
ಈಗ ಹಾಗಲ್ಲ, ಬಟ್ಟೆ ಒಗಿಬೇಕು, ನಂತರ ಈ ಥರ ನಾವು ಮೊದಲೇ ಒಣಗೋದಕ್ಕೆ ಹಾಕಿರ್ತೀವಲ್ವ, ಅಲ್ಲಿಂದ ಅದನ್ನು ಶಿಫ್ಟ್ ಮಾಡಬೇಕು, ಅಲ್ಲಿಂದ ಇನ್ನೊಂದು ಕಡೆಗೆ ಇನ್ನೊಂದು ಕಡೆಯಿಂದ ಮತ್ತೊಂದು ಕಡೆಗೆ, ಆಮೇಲೆ ಫ್ಯಾನ್ ಗಾಳಿ ಏನಿರುತ್ತೆ ನೋಡಿ ಅದರ ಅಡಿಗೆ ಇದೇ ಕೆಲಸ ಆಗೋಗುತ್ತೆ, ಅದೇ ಕೆಲಸ ಮಾಡ್ತಾ ಇರಬೇಕಾಗತ್ತೆ. 1 ಗಂಟೆ ಆದರೂ ಬೇಕು, ಅರ್ಧ ಗಂಟೆ ಇದ್ದಲ್ಲಿಗೆ. ಸೊ ತರಕಾರಿ ತಂದಿದ್ರು, ಸ್ವಲ್ಪ ತರಕಾರಿನೆಲ್ಲ ವಾಶ್ ಮಾಡಿಬಿಟ್ಟು ಹಾಗೆ ಡ್ರೈ ಆಗೋದಕ್ಕೆ ಬಿಟ್ಟಿದ್ದೀನಿ. ಡ್ರೈ ಆದ ನಂತರ ಫ್ರಿಜ್ಜಲ್ಲಿ ಇಟ್ಟಿಡೋಣ. ಊಟ ಟೈಮ್ ಅಂತ ಹೇಳ್ಬೋದು. ಅಡುಗೆ ಎಲ್ಲ ಬೆಳಿಗ್ಗೆ ಮಾಡಿದ್ದೀನಿ, ಇನ್ನು ಊಟ ಮಾಡಬೇಕು ಅಂತ ಅಂದ್ಕೊಂಡೆ. ನನ್ನ ಮಗ ಫೋನ್ ಮಾಡಿದ, ಕಾಲೇಜಿಗೆ ಹೋಗಿದ್ದಾನೆ, ಕಾಲೇಜಿಂದ ಫೋನ್ ಮಾಡಿದ. ಒಂದು 3 ರಿಂದ 4 ಕಿಲೋಮೀಟ್ರ್ ಆಗ್ತದೆ ಕಾಲೇಜಿಂದ ಮನೆಗೆ ಬರಬೇಕಿದ್ರೆ. ಅಲ್ಲಿಂದ ಫೋನ್ ಮಾಡಿದ, ಕಾಲೇಜ್ ಬಿಟ್ಟಿದೆ ನಮಗೆ, ಊಟಕ್ಕೆ ಬರಬೇಕಾ ಅಂತ ಕೇಳಿದ. ಏನು ಸಾಂಬಾರು ಮಾಡಿದ್ದೀನಿ ಅಂತ ಅಂದ್ಬಿಟ್ಟು ಕೇಳಿದ. ಅವನಿಗೆ ನಾನ್ ವೆಜ್ ಅಂದರೆ ತುಂಬ ಇಷ್ಟ, ವೆಜ್ ಅಂತ ಹೇಳಿದರೆ ಅವ್ನು ಅಷ್ಟಕ್ಕಷ್ಟೇ ಅಂತ ಹೇಳ್ಬೋದು. ಹಾಗೆ ಸೌತೆಕಾಯಿ ಮತ್ತು ನುಗ್ಗೆಕಾಯಿ ಹಾಕಿಬಿಟ್ಟು ಸಾಂಬಾರು ಮಾಡಿದ್ದೀನಿ ಬೆಳಿಗ್ಗೆನೆ ಅಂತ ಹೇಳಿದೆ ನಾನು. ಅದಕ್ಕೆ ಅವನು ಹೇಳಿದೆ, ಆಯ್ತು ಹಾಗಾದರೆ ಬರ್ತೀನಿ ನಾನು ಅಂತ. ಅದಕ್ಕೆ ನಾನು ಹೇಳಿದೆ, ಜಾಸ್ತಿ ಮೋಡ ಆಗಿತ್ತು, ಜೋರು ಮಳೆ ಬರುವಂತಹ ಒಂದು ಲಕ್ಷಣ ಕೂಡ ಇತ್ತು. ಹಾಗಾಗಿ ನೀನು ಬೇಡ ಬರೋದಲ್ಲೇ ಏನಾದರೂ ತಿನ್ಕೋ, ರೈನ್ ಕೋಟ್ ಎಲ್ಲ ಹಾಕೊಂಡು ಬರಬೇಕಲ್ವಾ ಅಂತ ಅಂದೆ ನಾನು. ಅದಕ್ಕಿಲ್ಲ ಅಮ್ಮ, ನಾನು ಮನೆಗೆ ಬರ್ತೀನಿ, ಇಲ್ಲಿ ಏನು ತಿನ್ನೋದು, ಅವನಿಗೆ ಅಂದರೆ ಹೋಟೆಲ್ ಫುಡ್ ಅಂತ ಹೇಳಿದ್ರೆ ಅಷ್ಟೊಂದು ಇಷ್ಟಪಡಲ್ಲ. ಅವನು ಮನೆಯಲ್ಲೇ ಏನಾದರೂ ಮಾಡಿಕೊಟ್ರೆ ಅದನ್ನು ಇಷ್ಟಪಟ್ಟು ತಿಂತಾನೆ. ಹಾಗಾಗಿ ಒಂದೊಂದು ಸಲ ಮನೆಗೆ ಬರ್ತಾ ಇರ್ತಾನೆ. ಹಾಗೆ ಬರ್ತೀನಿ ಅಂತ ಹೇಳಿದ. ಇನ್ನೇನು ಅವ್ನು ಬರ್ತಾನಲ್ವ, ಸೌತೆಕಾಯಿ ಸಾಂಬಾರು ಮಾಡಿದ್ದೀನಿ, ಇನ್ನು ಆಮ್ಲೆಟ್ ಆದರೂ ಮಾಡ್ಕೊಳ್ಳೋಣ, ಮೊಟ್ಟೆ ಹೇಗೂ ಇತ್ತು ಫ್ರಿಜ್ಜಲ್ಲಿ, ಆಮ್ಲೆಟ್ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಈರುಳ್ಳಿ ಕಟ್ ಮಾಡಿ ಮೊಟ್ಟೆ ಎಲ್ಲ ಬೌಲ್ಗೆ ಹಾಕಿಬಿಟ್ಟು ಇನ್ನು ಬಂದ ನಂತರ ಮಾಡ್ಕೊಡೋಣ, ತನಗಾಗತ್ತಲ್ವ ಅಂತ ಅಂದ್ಬಿಟ್ಟು ವೆಯ್ಟ್ ಮಾಡ್ತಾ ಇದ್ದೆ. 1 ಗಂಟೆ 20 ನಿಮಿಷ ಆದರೂ ಬರಲಿಲ್ಲ ಇವನು. ಫೋನ್ ಮಾಡಿದಾಗ ರಿಸೀವ್ ಮಾಡಿಲ್ಲ. ವಾಪಸ್ ಮೆಸೇಜ್ ಮಾಡಿದೆ, ಏನಕ್ಕೆ ನೀನು ಬರಲ್ವ ನೀನು ಊಟಕ್ಕೆ ಅಂತ ಕೇಳಿದ್ದಕ್ಕೆ ಅವನು ಹೇಳಿದ, ಇಲ್ಲ ನಾನು ಬರ್ತಾ ಇಲ್ಲ ಅಂತ ಹೇಳಿದ. ಅದಕ್ಕೆ ನನಗೆ ಸಿಟ್ಟು ಬಂತು. ನಾನು ಹೇಳಿದೆ, ಬರ್ತೀನಿ ಅಂತ ಹೇಳಿದೆ ಯಾಕೆ ನೀನು, ನಾನಿಲ್ಲಿ ಆಮ್ಲೆಟ್ ಎಲ್ಲ ಮಾಡೋದಕ್ಕೆ ಅಂತ ಅಂದ್ಬಿಟ್ಟು ನಿನಗೆ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ, ಬರ್ತೀನಿ ಅಂತ ಹೇಳಿದ ನಂತರ ಬರಬೇಕಲ್ವಾ, ಇಲ್ಲ ಅಂತ ಹೇಳಿದರೆ ಬರಲ್ಲ ಅಂತ ಹೇಳಬೇಕಿತ್ತು ಅಂತ. ಅದಕ್ಕೆ ಸಾರಿ ಅಮ್ಮ ಅಂತ ಹೇಳಿದ. ಹಾಗೆ ಈಗ ಅದನ್ನು ತೆಗೆದು ಫ್ರಿಜ್ಜಲ್ಲಿ ಇಡಬೇಕು. ಹಾಗೆ ನಾನು ಊಟ ಮಾಡಬೇಕು. ಊಟ ಎಲ್ಲ ಮುಗಿಸಿ ಆಮೇಲೆ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ, ಏನೆಲ್ಲ ಆಗುತ್ತೆ ಇವತ್ತು ಅನ್ನೋದನ್ನ ನೋಡೋಣ. ಅವನು ಹೊರಡೋ ಟೈಮಲ್ಲಿ ಜೋರು ಮಳೆ ಬಂತು, ಆ ಕಾರಣಕ್ಕೋಸ್ಕರ ಬಂದಿಲ್ಲ ಅಂತ ಅನ್ಸುತ್ತೆ ಅವನು. ಅಂದರೆ ರೈನ್ ಕೋಟ್ ಎಲ್ಲ ಹಾಕ್ಕೊಂಡು ಬರಬೇಕಲ್ವ, ಹಾಗಾಗಿ ಬಂದಿಲ್ಲ. ಸೊ ಮೊಟ್ಟೆ ಎಲ್ಲ ಹಾಕಿಟ್ಟಿದ್ದೀನಿ ನೋಡಿ. ಇನ್ನು ನಾನು ಅದನ್ನು ಆಮ್ಲೆಟ್ ಮಾಡಿ ತಿನ್ನೋ ಹಾಗಿಲ್ಲ, ಇದನ್ನು ಹೀಗೆ ಫ್ರಿಜ್ಜಲ್ಲಿ ಎತ್ತಿರ್ತೀನಿ, ಸಂಜೆ ಏನಾದರೂ ಮಾಡಿಕೊಡೋಣ ಮಕ್ಕಳಿಗೆ ಅಂತ ಅಂದ್ಬಿಟ್ಟು. ಹಾಗೆ ಊಟದ ಟೈಮ್, ಈಗ ಊಟ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಸಲಾಡ್ ಮಾಡ್ತಾಯಿದ್ದೀನಿ. ಮುಳ್ಳು ಸೌತೆಕಾಯಿ ಹಾಗೆ ಮೊಸರು ಕೂಡ ಇತ್ತು, ಅದನ್ನು ಸೇರಿಸ್ಬಿಟ್ಟು ಸಲಾಡ್ ಮಾಡಿಕೊಂಡ್ರೆ ಸೌತೆಕಾಯಿ ಸಾಂಬಾರು ಮಾಡಿದ್ದೀನಲ್ವ, ಅದ್ರ ಜೊತೆಗೆ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಮಾಡ್ತಾಯಿದ್ದೀನಿ. ಮಳೆಗಾಲದಲ್ಲಿ ಸ್ವಲ್ಪ ಕಡಿಮೆ ನಾನು ಈ ರೀತಿ ಮುಳ್ಳು ಸೌತೆಕಾಯಿ ಎಲ್ಲ ಹಾಕಿಬಿಟ್ಟು ಸಲಾಡ್ ಮಾಡೋದು. ಅಂದರೆ ದೇಹಕ್ಕೆ ತುಂಬ ತಂಪಾಗಿರೋದ್ರಿಂದ ಮಕ್ಕಳಿಗೆ ಕೋಲ್ಡ್ ಆಗುತ್ತೆ ಅಂತ ಅಷ್ಟೊಂದು ಮಾಡಲ್ಲ. ನನಗೇನಾಗಲ್ಲ, ನಾನು ಮಾಡ್ತಾ ಇರ್ತೀನಿ, ಬಟ್ ಏನು ತೊಂದರೆ ಆಗಲ್ಲ ನನಗೆ. ಹಾಗೆ ಒಂದು ಸಣ್ಣ ಹಸಿ ಮೆಣಸಿನ್ಕಾಯಿನ ಸಣ್ಣದಾಗಿ ಚಾಪ್ ಮಾಡಿಬಿಟ್ಟು ಹಾಕಿದ್ದೀನಿ. ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕೂಡ ಹಾಕ್ತೀನಿ, ಚೆನ್ನಾಗಿರುತ್ತೆ ಟೇಸ್ಟು. ತರಕಾರಿ ಅಡುಗೆ ಅಂತ ಇದ್ದಾಗ ಈ ಥರ ಮಾಡಿದರೆ ಊಟದ ಜೊತೆಗೆ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು. ಕೊತ್ತಂಬರಿ ಸೊಪ್ಪು ಹಾಕಿದರೆ ಟೇಸ್ಟ್ ಚೆನ್ನಾಗಿ ಕೊಡುತ್ತೆ ಸಲಾಡ್. ಯಾವಾಗಲೂ ಅಷ್ಟೇ, ನಾನು ಕೊತ್ತಂಬರಿ ಸೊಪ್ಪಿದ್ದರೆ ಹಾಕ್ತೀನಿ, ಅದೊಂಥರ ಫ್ಲೇವರ್ ಕೂಡ ಅಷ್ಟೇ ತುಂಬ ಚೆನ್ನಾಗಿ ಕೊಡುತ್ತೆ. ಹಾಗೆ ಅಪ್ಪರ್ ಲಿಪ್ಸ್ ಮಾಡಿದೆ, ತುಂಬಾ ದಿನ ಆಗಿತ್ತು. ಸೊ ನಾನು ಪಾರ್ಲರ್ಗೆ ಹೋದಾಗ ಬರೀ ಐಬ್ರೋಸ್ ಮಾತ್ರ ಮಾಡ್ಕೋತೀನಿ. ಫಾರೆಡ್ ಇರಲಿ, ಅಪ್ಪರ್ ಲಿಪ್ಸ್ ಇರಲಿ, ನಾನು ಅಲ್ಲಿ ಮಾಡಿಸೋದಿಲ್ಲ. ಸುಮ್ಮನೆ ಅಲ್ಲಿ ಯಾಕೆ ದುಡ್ಡು ಕೊಡೋದು, ನನಗೆ ಮಾಡೋದಕ್ಕೆ ಬರುತ್ತೆ. ಹಾಗಾಗಿ ನಾನೇ ಮನೆಯಲ್ಲಿ ಮಾಡ್ತೀನಿ. ನೋವಾಗುತ್ತೆ, ಬಟ್ ಏನು ಮಾಡೋದಲ್ವಾ, ಅದು ಮಾಡಿ ಅಭ್ಯಾಸ ಆಗೋಗಿದೆ. ಹಾಗಾಗಿ ಅಂದರೆ ಫೇಸ್ ಕ್ಲೀನ್ ಕಾಣಬೇಕು ಅಂತ ಹೇಳಿದರೆ ಮಾಡಲೇಬೇಕಾಗತ್ತೆ. ಸೊ ಇವಾಗ ಅಪ್ಪರ್ ಲಿಪ್ಸ್ ಥ್ರೆಡ್ಡಿಂಗ್ ಮಾಡ್ತಾಯಿದ್ದೀನಿ. ಐಬ್ರೋಸ್ ಮಾಡೋದಕ್ಕೆ ಆಗಲ್ಲ ನನಗೆ, ಫೋರೆಡ್ ಕ್ಲೀನಾಗಿ ನಾನು ಮಾಡ್ಕೋತೀನಿ. ಐಬ್ರೋಸ್ ಮಾತ್ರ ಶೇಪ್ ಎಲ್ಲ ಅಷ್ಟೊಂದು ಕರೆಕ್ಟಾಗಿ ನನಗೆ ಕೊಡೋದಕ್ಕಾಗಲ್ಲ. ಅರ್ಜೆಂಟ್ ಏನಾದರೂ ಇದ್ದರೆ ಪ್ಲಕ್ಕರಲ್ಲಿ ರಿಮೂವ್ ಮಾಡ್ತೀನಿ ಹೇರ್ನ, ಬಟ್ ಈ ಥರ ಥ್ರೆಡ್ಡಲ್ಲಿ ನನಗೆ ಅಷ್ಟೊಂದು ನೀಟಾಗಿ ಐಬ್ರೋಸ್ ಎಲ್ಲ ತೆಗೆಯೋದಕ್ಕೆ ಬರಲ್ಲ. ಎಲ್ಲಿಗಾದರೂ ಹೊರಡೋದಕ್ಕಿದ್ದರೆ ಅವತ್ತಿನ ದಿನ ಮಾತ್ರ ನೀವು ಈ ಥರ ಅಪ್ಪರ್ ಲಿಪ್ಸ್ ಮಾಡೋದಕ್ಕೆ ಹೋಗಬೇಡಿ. ಅದಂದರೆ ರೆಡ್ಡಿಶ್ ಆಗುತ್ತೆ, ತುಂಬ ಹೊತ್ತಿರುತ್ತೆ ಹೇರೆಲ್ಲ ರಿಮೂವ್ ಆದ ನಂತರ. ಆ ಭಾಗ ಏನಿರುತ್ತೆ ನೋಡಿ, ಅದು ರೆಡ್ಡಿಶ್ ಆಗಿರುತ್ತೆ. ಸೊ ಹಾಗಾಗಿ ಹಿಂದಿನ ದಿನ ಮಾಡಿಕೊಂಡ್ರೆ ಒಳ್ಳೆಯದು. ಸಂಜೆ ಆಗಿದೆ, ಆದರೂ ಕೂಡ ಮನೆಗೆ ಬಂದು ಸಂಜೆ ಇವತ್ತು ಉಪ್ಪಿಟ್ಟು ಮಾಡ್ತಾಯಿದ್ದೀನಿ ತಿಂಡಿಗೆ ಅಂತ ಅಂದ್ಬಿಟ್ಟು ಮಕ್ಕಳಿಗೆ. ಅವರಿಗೆ ಈ ರೀತಿ ಏನಾದರೂ ಬಿಸಿ ಬಿಸಿಯಾಗಿ ಮಾಡಿಕೊಟ್ರೆ ಇಷ್ಟಪಟ್ಟು ತಿಂತಾರೆ, ಹಸಿವಾಗಿರುತ್ತಲ್ವ ಸಂಜೆ ಟೈಮ್ಗೆ. ಹಾಗೆ ಇಲ್ಲಿ ರೆಡಿ ಮಾಡ್ತಾಯಿದ್ದೀನಿ. ಹಾಗೆ ಸ್ವಲ್ಪ ನಿದ್ದೆ ಬಂತು. ನಿದ್ದೆಯಿಂದ ಎದ್ದಾಗ ಮೈಂಡ್ ಫುಲ್ಲು ಬ್ಲ್ಯಾಂಕ್ ಆಗಿರುತ್ತೆ ನನಗೂ.
ಈ ರೀತಿ ನಾನು ಒಗ್ಗರಣೆ ಇಟ್ಟು ನೋಡಿ ಇಲ್ಲಿ ಏನು ತಪ್ಪು ಮಾಡಿದ್ದೀನಿ ಅಂತ ಹೇಳಿದರೆ, ಒಗ್ಗರಣೆ ಇಟ್ಟು ಒಗ್ಗರಣೆಗೆ ಈರುಳ್ಳಿ ಕಾಯಿ ಮೆಣಸು ಹಾಕಬೇಕಿತ್ತು. ನಾನು ಡೈರೆಕ್ಟಾಗಿ ರವೆನ ಹಾಕ್ಕೊಂಡಿದ್ದೀನಿ. ಆಮೇಲೆ ನೋಡ್ತಾ ಇರಬೇಕಿದ್ರೆ ಈರುಳ್ಳಿ ಕಾಯಿ ಮೆಣಸು ಅಲ್ಲೇ ಇತ್ತು, ಅದನ್ನು ವಾಪಸ್ಸು ಮತ್ತೆ ಹಾಕ್ಕೊಂಡಿದ್ದೀನಿ. ನಾನು ರವೆ ಜೊತೆಗೆ ಈ ರೀತಿ ರವೆನ ಡಬ್ಬದಲ್ಲಿ ಹಾಕಿರ್ತೀನಲ್ವ, ಅದ್ರ ಜೊತೆಗೆ ಒಂದೆರಡು ಲವಂಗ ಸೇರಿಸಿ ಹಾಕಿರ್ತೀನಿ. ಆ ರೀತಿ ಹಾಕೋದ್ರಿಂದ ಒಂದು ಹುಳ ಕೂಡ ಆಗಲ್ಲ. ಎಷ್ಟು ದಿನ ಬೇಕಾದರೂ ಇಟ್ಕೋಬಹುದು ನೀವು, ಏನು ಹಾಳಾಗಲ್ಲ. ಇಲ್ಲ ಅಂತ ಹೇಳಿದರೆ ಹಾಗೆ ಈ ಥರ ಡಬ್ಬದಲ್ಲಿ ಹಾಕಿಟ್ರೆ, ಪ್ಲಾಸ್ಟಿಕ್ ಡಬ್ಬದಲ್ಲಿ ಹಾಕಿಟ್ರೆ ಅದು ಹುಳ ಆಗುತ್ತೆ. ಜಾಸ್ತಿ ಟೈಮ್ ನಮ್ಗೆ ಇಡೋದಕ್ಕಾಗಲ್ಲ, ಹುಳ ಆಗುತ್ತೆ. ಸೊ ಈ ರೀತಿ ನೀವು ಒಂದೆರಡು ಪೀಸ್ ಲವಂಗ ಹಾಕಿದರೆ ಫ್ರೆಶ್ ಆಗಿರುತ್ತೆ, ಎಷ್ಟು ದಿನ ಆದರೆ ಏನು ಸ್ವಲ್ಪನೂ ಹುಳ ಆಗಲ್ಲ. ಇವತ್ತು ಒಂದು 2 ಕಪ್ನಷ್ಟು ರವೆನ ಹಾಕಿಬಿಟ್ಟು ಮಾಡ್ತಾಯಿದ್ದೀನಿ. ಒನ್ ಟೈಮ್ಗೆ ಮಾತ್ರ ಅಷ್ಟೇ. ಸಂಜೆ ಟೀ ಕುಡಿಬೇಕಿದ್ರೆ ಚೆನ್ನಾಗಿರುತ್ತೆ ರವೆ ಉಪ್ಪಿಟ್ಟು. ನಮ್ಮ ಮನೆಯಲ್ಲಿ ಬೆಳಿಗ್ಗೆ ಬ್ರೇಕ್ಫಾಸ್ಟಿಗೆ ಇದನ್ನೆಲ್ಲ ಮಾಡೋದು ತುಂಬ ಕಡಿಮೆ. ಅಂದರೆ ಹೊಟ್ಟೆ ತುಂಬಲ್ಲ ಅಂತ ಹೇಳ್ತಾರೆ ನನ್ನ ಹಸ್ಬೆಂಡ್. ಇದನ್ನು ತಿಂದರೆ ಹೊಟ್ಟೆ ತುಂಬಲ್ಲ, ಅದೇನೋ ಒಂಥರ ಹೊಟ್ಟೆ ಖಾಲಿ ಖಾಲಿ ಅಂತ ಅನ್ನಿಸ್ತಾ ಇರುತ್ತೆ ಅಂತ ಹೇಳ್ತಾ ಇರ್ತಾರೆ. ಹಾಗಾಗಿ ಬೆಳಿಗ್ಗೆ ಟೈಮ್ಗೆ ನಾನು ತುಂಬಾ ಕಡಿಮೆ ಈ ರೀತಿ ರವೆ ಉಪ್ಪಿಟ್ಟೆಲ್ಲ ಮಾಡೋದು. ಇಲ್ಲಿ ನೋಡಿ ಈರುಳ್ಳಿನ ಮತ್ತೆ ಹಾಕಿದ್ದೀನಿ, ನಾನು ಒಗ್ಗರಣೆಗೆ ಹಾಕಿಲ್ಲ, ರವೆ ಜೊತೆಗೇ ಹಾಕಿ ಈಗ ಮಿಕ್ಸ್ ಮಾಡ್ತಾಯಿದ್ದೀನಿ. ಈರುಳ್ಳಿ ಎಣ್ಣೆ ಜೊತೆಗೆ ಫ್ರೈ ಆದ್ರೇ ಉಪ್ಪಿಟ್ಟು ಚೆನ್ನಾಗಾಗೋದು. ಇವತ್ತು ಹೇಗೆ ಬರುತ್ತೋ ಗೊತ್ತಿಲ್ಲ, ಆದರೆ ಹಾಕದೇ ಇದ್ದರೆ ಅಷ್ಟೊಂದು ಚೆನ್ನಾಗಾಗಲ್ಲ ಅಂತ ಅಂದ್ಬಿಟ್ಟು ತೊಂದರೆ ಇಲ್ಲ, ಹಾಕಿ ನೋಡೋಣ ಅಂತೇಳಿ ಹಾಕ್ತಾಯಿದ್ದೀನಿ. ಅದು ಬಂದು ಏನೋ ಕೆಲಸ ಮಾಡ್ತಾಯಿದ್ದಾಳೆ ನೋಡಿ, ನೆಲ್ಲಿಕಾಯಿ ಇತ್ತು ಅದನ್ನು ಕಟ್ ಮಾಡಿಬಿಟ್ಟು ಉಪ್ಪು ಖಾರ ಎಲ್ಲ ಹಾಕಿ ರೆಡಿ ಮಾಡ್ತಾಯಿದ್ದಾಳೆ. ತುಂಬ ಇಷ್ಟ ಅವಳಿಗೆ ಈ ರೀತಿ ಮಾಡಿ ತಿನ್ನೋದಂತ ಹೇಳಿದರೆ. ಏನು ಮಾಡ್ತಾಯಿದ್ದಿ? ಎಲ್ಲಿಂಟು? ಅದರೊಳಗುಂಟ? ಈ ರೀತಿ ಮಿಕ್ಸ್ ಮಾಡೋದಾ? ಅದ್ಯಾಕೆ ಹಾಗೆ ಮಾಡೋದು? ನೆಲ್ಲಿಕಾಯಿಗೆ ಉಪ್ಪು ಖಾರ ಹಾಕಿ ತಿನ್ನೋದಂತ ಹೇಳಿದರೆ ಆಬಿಗೆ ತುಂಬ ಅಂದರೆ ತುಂಬಾ ಇಷ್ಟ. ನೋಡಿ ಎಷ್ಟು ಚೆನ್ನಾಗಿ ರೆಡಿ ಮಾಡಿದೆಲ್ಲ ನೋಡಿ. ಒಂದು ಪೀಸ್ ತಿಂತಾ ಇದ್ದರೆ ಬಾಯಲ್ಲಿ ನೀರು ಬರ್ತಾ ಇರುತ್ತೆ. ಚೆನ್ನಾಗಿದೆಯಾ? ಖಾರ ಕಡಿಮೆ ಆಯ್ತಾ? ಉಪ್ಪು ಖಾರ ಹಾಕಿ ನೆಲ್ಲಿಕಾಯಿ ತಿಂದರೆ ತುಂಬಾ ಚೆನ್ನಾಗಿರುತ್ತೆ. ಮಾವಿನಕಾಯಿ ತಿಂದಾಗತ್ತೆ. ಮಾವಿನಕಾಯಿ ತಿಂತೀವಲ್ವ ಉಪ್ಪು ಖಾರ ಹಾಕ್ಕೊಂಡು, ಅದೇ ರೀತಿ ಆಗುತ್ತೆ. ಚೆನ್ನಾಗಿದೆ. ನೆಲ್ಲಿಕಾಯಿ ತುಂಬಾ ಒಳ್ಳೆಯದು ಆರೋಗ್ಯಕ್ಕೆ. ಯಾವ ಥರ ತಿಂದರೂ ಪರವಾಗಿಲ್ಲ, ಜ್ಯೂಸ್ ಮಾಡ್ಕೊಂಡಾದರೂ ಕುಡಿಬೋದು. ಇಲ್ಲ ಅಂತ ಹೇಳಿದರೆ, ಇಷ್ಟ ಆಗಿಲ್ಲ ಅಂತ ಹೇಳಿದರೆ ಈ ಥರ ಮಾಡ್ಕೊಳ್ಬೇಕಾದ್ರೂ ತಿನ್ಬೋದು, ಏನೂ ಪ್ರಾಬ್ಲಮ್ ಇಲ್ಲ. ಕೂದಲಿಗಿರ್ಬೋದು, ಸ್ಕಿನ್ನಿಗಿರ್ಬೋದು, ಎಲ್ಲದಕ್ಕೂ ಕೂಡ ಅಷ್ಟೇ ತುಂಬ ಒಳ್ಳೆಯದು ನೆಲ್ಲಿಕಾಯಿ. ವಾರದಲ್ಲಿ 1-2 ನೆಲ್ಲಿಕಾಯಿ ಆದರೂ ತಿನ್ನಬೇಕು, ತಿಂದರೆ ತುಂಬ ಒಳ್ಳೆಯದು. ಈಗ ರವೆನ ಚೆನ್ನಾಗಿ ಹುರ್ಕೊಂಡಿದ್ದೀನಿ ನೋಡಿ, ಹುರ್ಕೊಂಡಾಗಿದೆ. ಈಗ ಇದಕ್ಕೆ ತೆಂಗಿನ ತುರಿ ಕೂಡ ಹಾಕ್ತಾಯಿದ್ದೀನಿ. ಚೆನ್ನಾಗಿ ಹುರ್ಕೋಬೇಕು. ತೆಂಗಿನ ತುರಿ ಕೂಡ ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡಬೇಕು. ಇದನ್ನು ಹುರ್ಕೊಂಡಷ್ಟು ರುಚಿ ಜಾಸ್ತಿ ಬರುತ್ತೆ. ಹಾಗೆ ಸ್ವಲ್ಪ ತರ್ತರಿಯಾಗಿ ಉದುರಾಗಿ ಬರುತ್ತೆ ಇದು. ಇಲ್ಲಂತ ಹೇಳಿದ್ರೆ ಅಷ್ಟೊಂದು ಚೆನ್ನಾಗಾಗಲ್ಲ. ಇದಕ್ಕೇನು ನೀರು ಹಾಕ್ತೀನಿ. ಈ ಬೌಲ್ನಲ್ಲಿ 2 ಬೌಲ್ ತೊಗೊಂಡಿದ್ದೀನಿ ನಾನು. 4 ಬೌಲು ನೀರು ಹಾಕ್ತಾಯಿದ್ದೀನಿ. ಕರೆಕ್ಟಾಗಿ ಡಬಲ್ ಹಾಕಿದ್ರಾಯಿತು ಕ್ವಾಂಟಿಟಿ. ಈಗ ಇದಕ್ಕೆ ಸ್ವಲ್ಪ ಉಪ್ಪು ಹಾಗೆ ಸಕ್ಕರೆ ಸೇರಿಸ್ಕೊಂಡಿದ್ದೀನಿ. ಸಕ್ಕರೆ ಇಲ್ಲ ಅಂತ ಹೇಳಿದರೆ ಬೆಲ್ಲ ಕೂಡ ಸೇರಿಸ್ಕೋಬೋದು. ಕೆಲವರು ಸ್ವೀಟ್ ಏನೋ ಹಾಕಲ್ಲ, ಹಾಗೆ ಮಾಡ್ತಾರೆ ಉಪ್ಪಿಟ್ಟು.
ಆದರೆ ನಮ್ಮ ಮನೆಯಲ್ಲಿ ಸ್ವಲ್ಪ ಈ ಥರ ಮಾಡಬೇಕಿದ್ರೆ ಸ್ವೀಟ್ ಹಾಕಿದ್ರೇ ಮಕ್ಕಳು ಚೆನ್ನಾಗಿ ತಿಂತಾರೆ, ಇಲ್ಲ ಅಂತ ಹೇಳಿದರೆ ಅಷ್ಟೊಂದು ಇಷ್ಟಪಡಲ್ಲ. ಸೊ ನಾನು ಯಾವಾಗಲೂ ಅಷ್ಟೇ ಈ ಥರ ಉಪ್ಪಿಟ್ಟೆಲ್ಲ ಮಾಡಬೇಕಿದ್ರೆ ಸ್ವಲ್ಪನಾದರೂ ಸ್ವೀಟ್ ಸೇರಿಸ್ತೀನಿ. ಈಗ ನಾನು ಕಬ್ಬಿಣದ ಬಾಣಲೆಯಲ್ಲಿ ಮಾಡ್ತಾ ಇದ್ದೀನಲ್ವ, ಈ ಥರ ಕಬ್ಬಿಣದ ಬಾಣಲೆಯಲ್ಲಿ ಯಾವುದೇ ಆಹಾರ ಪದಾರ್ಥಗಳನ್ನು ಮಾಡಿದಾಗ ಅದನ್ನು ಅದರಿಂದ ಶಿಫ್ಟ್ ಮಾಡಬೇಕು. ಆದ ಕೂಡಲೇ ಅದರಿಂದ ಶಿಫ್ಟ್ ಮಾಡಬೇಕು. ಇಲ್ಲ ಅಂತ ಹೇಳಿದರೆ ಒಂದು ಸ್ವಲ್ಪ ಅದರ ಕಬ್ಬಿಣದ ಅಂಶ ಏನಿರುತ್ತೆ ನೋಡಿ ಅದು ಆಹಾರಕ್ಕೆ ಬಿಟ್ಕೊಳ್ಳುತ್ತೆ. ಆವಾಗ ಅಷ್ಟೊಂದು ತಿನ್ನೋದಕ್ಕೆ ಚೆನ್ನಾಗಾಗಲ್ಲ. ಸೊ ನಾವು ಏನು ಮಾಡಬೇಕು ಅಂತ ಹೇಳಿದರೆ, ಪೂರ್ತಿಯಾಗಿ ಆಗುತ್ತಲ್ವ, ಇದು ಚೆನ್ನಾಗಿ ಬೇಯುತ್ತಲ್ವ, ಬೆಂದ ನಂತರ ಕಂಪ್ಲೀಟಾಗಿ ಆದ ನಂತರ ಇನ್ನೊಂದು ಬೌಲಿಗೆ ಇದನ್ನು ಶಿಫ್ಟ್ ಮಾಡಿ ತೆಗೆದಿಡಬೇಕು. ಆ ರೀತಿ ಮಾಡೋದ್ರಿಂದ ಸ್ವಲ್ಪ ಕೂಡ ಕಬ್ಬಿಣದ ಬಾಣಲೆಯಲ್ಲಿ ಮಾಡಿದ್ದೀವಿ ಅನ್ನೋದು ಗೊತ್ತೇ ಆಗಲ್ಲ. ಕಬ್ಬಿಣದ ಸ್ಮೆಲ್ ಅಷ್ಟೊಂದು ಬರಲ್ಲ. ಅದರಲ್ಲಿ ಇಟ್ಟರೆ ಮಾತ್ರ ಕಬ್ಬಿಣದ ಸ್ಮೆಲ್ ಬರುತ್ತೆ, ಹಾಗೆ ಕಲರ್ ಕೂಡ ಚೇಂಜ್ ಆಗುತ್ತೆ ಇದರದ್ದು. ಹಾಗೆ ಉಪ್ಪಿಟ್ಟು ರೆಡಿ ಆದ ಕೂಡಲೇ ನಾನು ಈ ಕಬ್ಬಿಣದ ಬಾಣಲೆಯಿಂದ ಈ ಥರ ಒಂದು ಹಾಟ್ ಬಾಕ್ಸಿಗೆ ಶಿಫ್ಟ್ ಕೂಡ ಮಾಡ್ಕೊಂಡಿದ್ದೀನಿ. ನಂತರ ಟೀ ಎಲ್ಲ ಕುಡ್ದಾಯ್ತು. ಇವತ್ತು ಟೀ ಕುಡ್ದಿಲ್ಲ, ಹಾಲು ಮಾಡಿದ್ದೆ, ಬೆಲ್ಲ ಹಾಕಿಬಿಟ್ಟು ಹಾಲು ಮಾಡಿ ಕೊಟ್ಟೆ ಮಕ್ಕಳಿಗೂ. ನಾನು ಕೂಡ ಅದನ್ನೇ ಕುಡ್ದಿದ್ದೀನಿ. ಹಾಗೆ ಆದ್ವಿ ತಲೆಯಲ್ಲಿ ತುಂಬ ಡ್ಯಾಂಡ್ರಫ್, ತುಂಬ ದಿನ ಆಯಿತು, ಏನೋ ಗೊತ್ತಿಲ್ಲ, ಫಸ್ಟ್ ಟೈಮ್ ಅವಳ ತಲೆಯಲ್ಲಿ ಡ್ಯಾಂಡ್ರಫ್ ಬಂದಿರೋದು. ಇಷ್ಟೋ ತನಕ ಡ್ಯಾಂಡ್ರಫ್ ಅಂತ ಬಂದಿರಲೇ ಇಲ್ಲ. ಇವಾಗ ಒಂದು ಸ್ವಲ್ಪ ದಿನ ಅಂದರೆ ಒಂದು 10-20 ದಿವಸ ಆಯಿತು ಅಷ್ಟೇ ಡ್ಯಾಂಡ್ರಫ್ ಕಾಣಿಸ್ತಾ ಇದೆ. ಅದು ಯಾವ ರೀಸನ್ನಿಂದ ಬಂದಿದೆ ಅಂತೇಳಿ ಗೊತ್ತಿಲ್ಲ. ಹಾಗೆ ಅದಕ್ಕೋಸ್ಕರ ಅಂತ ಅಂದ್ಬಿಟ್ಟು ಏನಾದರೂ ಒಂದು ರೆಮಿಡಿ ಮಾಡೋಣ ಅಂತ ಇವಾಗ ಹೊರಗಡೆ ಬಂದಿದ್ದೀನಿ. ನಮ್ಮ ಅಂಗಳದಲ್ಲೇ ಈ ಥರ ಬ್ರಾಹ್ಮಿ ಎಲೆ ಇದೆ, ತಿಮರೆ ಅಂತ ಹೇಳ್ತೀವಿ ನಮ್ಮ ತುಳು ಭಾಷೆಯಲ್ಲಿ. ಬ್ರಾಹ್ಮಿ ಎಲೆ ಇದೆ, ತುಂಬಾ ಇದೆ. ನನಗೆ ಮಳೆಗಾಲದಲ್ಲಿ ಚಟ್ನಿ ಎಲ್ಲ ಮಾಡ್ತಾ ಇರ್ತೀನಿ ನಾನು. ಇದನ್ನು ತೆಗೆದ್ಬಿಟ್ಟು ತುಂಬ ಒಳ್ಳೆಯದಲ್ವ ಆರೋಗ್ಯಕ್ಕೆ ಕೂಡ. ಹಾಗೆ ಇದರ ರಸ ಹಾಕಿಬಿಟ್ಟು ತಲೆಗೆ ಹಾಕಿದರೆ ಅದು ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ಡ್ಯಾಂಡ್ರಫಿಗೆ ಅಂತ ಗೊತ್ತಿತ್ತು ನನಗೆ. ಹಾಗಾಗಿ ಸ್ವಲ್ಪ ತೆಗಿಯೋಣ, ಜಾಸ್ತಿ ಏನೋ ಬೇಕಂತ ಇಲ್ಲ, ಸ್ವಲ್ಪ ಇದರ ಎಲೆ ತೆಗೆದು ಹಾಗೆ ರೆಡಿ ಮಾಡೋಣ ಅಂತೇಳಿ ಇವಾಗ ಹೊರಗಡೆ ಬಂದಿದ್ದೀನಿ. ಮಳೆ ಸ್ವಲ್ಪ ಬಿಟ್ಟಿದೆ, ಸಂಜೆ ಟೈಮ್ಗೆ ಒಂದು ಸ್ವಲ್ಪ ಮಳೆ ಬಿಟ್ಟಿದೆ. ಹಾಗೆ ಬೇಗ ತೆಗೆದು ಒಳಗಡೆ ಹೋಗೋಣ ಅಂತ ಅಂದ್ಬಿಟ್ಟು ಈಗ ತೆಗಿತಾ ಇದ್ದೀನಿ. ಮೊನ್ನೆ ಅಂಗಳದಲ್ಲೇ ಈ ಥರ ಬ್ರಾಹ್ಮಿ ಎಲೆ ಸಿಕ್ಕಿದರೆ ಚಟ್ನಿ ಎಲ್ಲ ಮಾಡೋದಕ್ಕೆ ತುಂಬ ಉಪಯೋಗ ಆಗುತ್ತೆ, ಒಳ್ಳೇದು ಕೂಡ. ಈ ಶ್ರಾವಣ ಇರ್ಬೋದು, ಆಷಾಢ ಮಾಸದಲ್ಲಿ ಇರ್ಬೋದು, ಇದೆರಡು ತಿಂಗಳಲ್ಲಿ ಈ ಥರ ಬ್ರಾಹ್ಮಿ ಎಲೆ ಚಟ್ನಿ ತಿಂದರೆ ಆರೋಗ್ಯಕ್ಕೆ ತುಂಬ ಬೆನಿಫಿಟ್ಸ್ ಇದೆ ಅಂತೆ. ನಮ್ಮ ಅತ್ತೆ ಎಲ್ಲ ತುಂಬ ಸಲ ತೋಟದಿಂದ ತರ್ತಾಯಿದ್ರು ಮೊದಲೆಲ್ಲ, ಚಟ್ನಿ ಮಾಡಿ ಇಂಥ ತಂದು ಕೊಡ್ತಾಯಿದ್ರು. ನಾವು ಚಟ್ನಿ ಮಾಡಿ ಕೊಡ್ತಾಯಿದ್ವಿ. ಇದನ್ನು ಇವಾಗ ಕ್ಲೀನ್ ಮಾಡಬೇಕು. ಮಣ್ಣೆಲ್ಲ ಇದೆ ನೋಡಿ, ಚೆನ್ನಾಗಿ ವಾಶ್ ಮಾಡಿಬಿಟ್ಟು ಆಮೇಲೆ ಮಿಕ್ಸಿ ಜಾರಿಗೆ ಹಾಕೋಬೇಕು. ಓಕೆ, ಇವಾಗ ಎಲೆನೆಲ್ಲ ನೀಟಾಗಿ ವಾಶ್ ಮಾಡಿದ್ದಾಗಿದೆ. ಹಾಗೆ ಒಂದು 2 ಪೀಸ್ ಅಲೋವೆರಾ, ಮನೆಯಲ್ಲಿ ಇದ್ದಂತಹ ಅಲೋವೆರಾನ ಕೂಡ ನಾನು ಇದ್ರ ಜೊತೆಗೆ ಸೇರಿಸ್ತಾ ಇದ್ದೀನಿ. ಒಂದು ಅರ್ಧ ನಿಂಬೆಹಣ್ಣಿನ ಹೋಳನ್ನು ಚೆನ್ನಾಗಿ ಹಿಂಡ್ತಾ ಇದ್ದೀನಿ. ಅದನ್ನು ಚೆನ್ನಾಗಿ ಮಿಕ್ಸಿನಲ್ಲಿ ಗ್ರೈಂಡ್ ಮಾಡಿ ಈ ರೀತಿ ಸೋಸ್ಕೋಬೇಕು ನೋಡಿ. ಸೋಸಿಲ್ಲ ಅಂದರೂ ಹಾಕ್ಬೋದು, ಆದರೆ ನಮಗೆ ತಲೆ ವಾಶ್ ಮಾಡೋದಕ್ಕೆ ತುಂಬಾ ಕಷ್ಟ ಆಗುತ್ತೆ, ನೀರೆಲ್ಲ ತುಂಬ ಜಾಸ್ತಿ ಬೇಕಾಗುತ್ತೆ. ಈ ರೀತಿ ಸೋಸ್ಕೊಂಡು ಹಾಕಿದರೆ ಅಷ್ಟು ಕಷ್ಟ ಆಗಲ್ಲ ಹೇರ್ ವಾಶ್ ಮಾಡೋದಕ್ಕೆ. ಸೊ ಈಗ ಚೆನ್ನಾಗಿ ಅಪ್ಲೈ ಮಾಡ್ತಾಯಿದ್ದೀನಿ. ಇದಕ್ಕೆ ನಾನು ಎಣ್ಣೆ ಏನು ಮಿಕ್ಸ್ ಮಾಡಿಲ್ಲ. ನಾನು ಹಿಂದಿನ ದಿನ ಅವಳ ತಲೆಗೆ ಎಣ್ಣೆ ಹಾಕಿದ್ದೆ. ಸೊ ಹಾಗಾಗಿ ಎಣ್ಣೆ ಇತ್ತು, ಆಲ್ರೆಡಿ ಎಣ್ಣೆ ಹಾಕಿದ್ದೆ ಅಲ್ವಾ, ಎಣ್ಣೆ ಇತ್ತು ಅಂತ ಅಂದ್ಬಿಟ್ಟು ಎಣ್ಣೆ ಹಾಕ್ಲಿಕ್ಕೆ ಹೋಗಲಿಲ್ಲ. ಬರೀ ಇಷ್ಟೇ 3 ಇಂಗ್ರೀಡಿಯೆಂಟ್ಸ್ನ ಹಾಕಿಬಿಟ್ಟು ರಸ ತೆಗೆದ್ಬಿಟ್ಟು ಇವಾಗ ಚೆನ್ನಾಗಿ ತಲೆಗೆ ಅಪ್ಲೈ ಮಾಡ್ತಾಯಿದ್ದೀನಿ. ಇಷ್ಟು ಚಿಕ್ಕ ವಯಸ್ಸಿಗೆ ಮಕ್ಕಳಿಗೆ ಡ್ಯಾಂಡ್ರಫ್ ಬರೋದಂತ ಹೇಳಿದರೆ ನನಗೆ ನಂಬೋದಕ್ಕಾಗಲ್ಲ. ಅದು ಯಾವ ರೀಸನಿಂದ ಬರುತ್ತೆ ಅನ್ನೋದೇ ಗೊತ್ತಿಲ್ಲ. ಈ ಒಂದು ರೆಮಿಡಿನ ಟ್ರೈ ಮಾಡಿದ್ದೀನಿ, ಹೇಗೆ ವರ್ಕ್ ಆಗುತ್ತೆ ಅನ್ನೋದನ್ನ ನೋಡಬೇಕು. ಹಾಗೆ ಸಂಜೆ ಟೈಮ್ಗೆ ನಮ್ಮ ಅಕ್ಕ ಒಂದು ಅರ್ಧ ಹಲಸಿನ ಹಣ್ಣು ತಂದುಕೊಟ್ರು. ಅವರು ಮನೆಯಲ್ಲಿತ್ತು. ಅರ್ಧ ಹಣ್ಣು ನಾನು ಇಟ್ಕೊಂಡಿದ್ದೀನಿ, ಅರ್ಧ ಹಣ್ಣು ನಿನಗಾಯ್ತು ಅಂತ ಅಂದ್ಬಿಟ್ಟು ನಮ್ಮ ಭಾವನ ಹೆಂಡತಿ ತಂದುಕೊಟ್ರು. ಸೊ ಅದನ್ನು ಈಗ ಕ್ಲೀನಾಗಿ ತೆಗೆದಿಟ್ಟು ಬಿಡಿಸಿ ಫ್ರಿಜ್ಜಲ್ಲಿ ಎತ್ತಿಟ್ರೆ ನಾಳೆ ದಿನ ದೋಸೆ ಮಾಡೋದಕ್ಕಾಗತ್ತಲ್ವಾ ಅಂತ ಅಂದ್ಬಿಟ್ಟು ತೆಗೆದು ಫ್ರಿಜ್ಜಲ್ಲಿ ಎತ್ತಿಡೋಣ ಅಂತ ಅಂದ್ಬಿಟ್ಟು ಕಟ್ ಮಾಡ್ತಾಯಿದ್ದೀನಿ. ದೋಸೆ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ ನಾನು. ಹಾಗೆ ಹೀಗೆ ತಿನ್ನೋದಕ್ಕೆ ನೀರು ಸ್ವಲ್ಪ ಎಳೆದಿದೆ, ಅದಕ್ಕೆ ಮಳೆಗಾಲದ ಹಲಸಿನ ಹಣ್ಣು ಅಲ್ವಾ. ಸೊ ನೀರು ಎಳೆದಿರೋದ್ರಿಂದ ಅಷ್ಟೊಂದು ಒಳ್ಳೆಯದಲ್ಲ, ಶೀತ ಎಲ್ಲ ಆಗುತ್ತೆ ಮಕ್ಕಳಿಗೆ. ದೋಸೆ ಎಲ್ಲ ಮಾಡಿಕೊಡ್ಬೋದು ಆರಾಮಾಗಿ. ಸೊ ಇಷ್ಟೇ ಸ್ನೇಹಿತರೆ, ಇವತ್ತಿನ ಒಂದು ವಿಡಿಯೋ ಇಲ್ಲಿಗೆ ಏನು ಮಾಡ್ತಾಯಿದ್ದೀನಿ. ವಿಡಿಯೋ ನಿಮಗೆಲ್ರಿಗೂ ಇಷ್ಟ ಆಗಿರ್ಬೋದು ಅಂತ ಭಾವಿಸ್ತೀನಿ ನಾನು. ಇಷ್ಟ ಆಗಿದ್ದರೆ ವಿಡಿಯೋಗೊಂದು ಲೈಕ್, ಶೇರ್, ಕಮೆಂಟ್ ಮಾಡಿ. ಹಾಗೆ ಹೊಸದಾಗಿ ನನ್ನ ಚಾನಲ್ನ ಯಾರಾದರೂ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ಪಕ್ಕದಲ್ಲೇ ಇರುವಂತಹ ಬೆಲ್ ಐಕಾನ್ ಬಟನ್ ಕೂಡ ಕ್ಲಿಕ್ ಮಾಡಿ. ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ಅಷ್ಟೊತ್ತನಕ ಎಲ್ಲರೂ ಆರೋಗ್ಯವಾಗಿರಿ. ಟೇಕ್ ಕೇರ್, ಬಾಯ್.